ಕಲ್ಪನಾ, ನನ್ನ ಮದ್ವೆ ಮುಗಿಯೋದ್ರೊಳಗೆ ನೀನು ಹರಿ ಜೊತೆಗಿರ್ಬೇಕು. ನನ್ನ ಮದ್ವೆನಲ್ಲಿ ನೀನು ಹರಿನೇ ಮುಂದೆ ನಿಂತು ನನ್ನ ಮದ್ವೆ ಮಾಡ್ಬೇಕು. ಗುರುವಣ್ಣ ಅದಕ್ಕೆ ವಿಚಾರ ನಿನ್ಗೆ ಗೊತ್ತೇ ಇದೆ. ಅವರಿಬ್ರು ಒಂದಾಗ್ತಾರೆ ಅಂತ ನನ್ಗನ್ಸಲ್ಲ. ಆದ್ರೆ ನೀನ್ ಮನ್ಸು ಮಾಡಿದ್ರೆ ನೀವಿಬ್ರು ಒಂದಾಗ್ಬೋದು. ಅದಕ್ಕೆ ನಾದ್ನಿ ಮದ್ವೆ ಓಡಾಡೋ ಭಾಗ್ಯ ಇಲ್ಲ ಅಕ್ಕ. ಯಾಕಿಲ್ಲ? ನಿನ್ ಪಾಡಕ್ ನೀನ್ ಓಡಾಡು. ಇಲ್ಲಕ್ಕ, ಅವ್ರಿಗೆ ಇಷ್ಟ ಇಲ್ದೆ ನಾನು ಓಡಾಡಿದ್ರೆ ಏನ್ ಚಂದ ಹೇಳಿ. ನಾನು ನನ್ನ ತಾಯಿ ಮನೆಗೆ ಹೋಗ್ತೀನಿ, ಹರಿನ ಅವ್ರ ಮನೆಗೆ ಕಳಿಸ್ತೀನಿ. ನನ್ನಿಂದ ತಂಗಿ ಮದ್ವೆ ಬಿಡೋದ್ ಬೇಡ. ಹರಿ ಮದ್ವೆಗೆ ಹೋಗಲ್ಲ ಅಂತ ಹಠ ಮಾಡ್ದ. ನಾನೇ ಹೋಗಿ ಅವ್ರ ಭಾಗಕ್ಕೆ ಬಿಟ್ಟು ಬಂದೆ. ನಾನು ನಿನ್ನೆ ಮೊನ್ನೆ ಬಂದವಳು. ಅಮಿತಾ ಹುಟ್ಟದವಳು. ನನ್ನಿಂದ ಅವ್ರ ಪ್ರೀತಿ ಕುಂದ್ ಬರ್ಬಾರ್ದಲ್ವಾ? ಅರ್ಚನಾ, ಎಷ್ಟೊಳ್ಳೆ ಮನ್ಸಮ್ಮ ನಿಂದು. ಈಗ ಹೇಳಿ ಪ್ರಣವ್, ನನಗೊಂದು ಮಾತು ಕೊಡ್ತೀರಾ? ಏನ್ ಹೇಳಿ? ನಿಮ್ ಜೊತೆ ಮದ್ವೆ ಆಗೋ ಸಂಭ್ರಮದಲ್ಲಿದ್ದಾಳೆ ಅಮಿತಕ್ಕ. ಅವಳ ಖುಷಿ ಹಾಳಾಗ್ಬಾರ್ದು ಪ್ರಣವ್. ನೀವ್ ಮತ್ತೆ ಅರ್ಚನಾಗ್ ಮನ್ಸ್ ಕೊಡ್ಬಾರ್ದು. ಅಮಿತಕ್ಕನ ಯಾವತ್ತೂ ಕೈ ಬಿಡಲ್ಲ ಅಂತ ನನ್ಗೆ ಮಾತು ಕೊಡಿ. ನೀವು ನನಗೊಂದು ಮಾತು ಕೊಡ್ಬೇಕು. ಅರ್ಚನಾ ಕೈಯಿಂದ ಹರಿನ ತಪ್ಪಿಸ್ಬೇಕು. ಅವಳು ಒಬ್ಬಂಟಿಯಾಗಿ ನರಳಬೇಕು. ಅದನ್ನ ನೋಡಿ ನಾನು ಖುಷಿ ಪಡ್ಬೇಕು. ಹಾಗೆ ಮಾಡ್ತೀನಿ ಅಂತ ಮಾತು ಕೊಡ್ತೀರಾ? ಹರಿನ ಅರ್ಚನಾ ಕೈಯಿಂದ ತಪ್ಪಿಸ್ತೀನಿ, ಮತ್ತೆ ನನ್ನ ಗಂಡನಾಗಿ ಪಡೆದೇ ಪಡಿತೀನಿ. ನಾನು ಅಷ್ಟೇ. ನನ್ನನ್ನು ನಂಬಿ ಬರೋ ಹೆಂಡತಿಗೆ ನಾನು ಯಾವತ್ತೂ ದುಃಖ ಹಾಕಲ್ಲ. ಮದ್ವೆ ದಿನ ಅರ್ಚನಾ ಈ ಮನೇಲಿದ್ರೆ ಏನ್ ತಪ್ಪು? ಯಾರು ಹಾಗಂದ್ರು? ಯಾರು ಅನ್ಲಿಲ್ಲ ಹರಿ. ಅವಳೇ ಮನ್ಸಿಗೆ ತುಂಬಾ ಬೇಜಾರ್ ಮಾಡ್ಕೊಂಡು ತವ್ರ ಮನೆಗೆ ಹೊರಟು ನಿಂತಿದ್ದಾಳೆ. ಅವಳಿದ್ರೆ ನಿಮಗ್ ಮದ್ವೆಲಿ ಓಡಾಡೋದು ಕಷ್ಟ ಆಗತ್ತೆ ಅಂತ ಅವಳೇ ಮನೆ ಬಿಟ್ಟು ಹೋಗ್ತಿದ್ದಾಳೆ. ಮೊದ್ಲೇ ಮಗುನ್ ಕಳ್ಕೊಂಡಿರೋ ನೊಂದು ಮನಸ್ಸು. ಅಲ್ಲಿದ್ರಾದ್ರೂ ಅವಳು ಸುಖವಾಗಿರ್ತಾಳೆ ಅಂತ ಅನ್ಕೊಂಡಿದ್ದೀರಾ? ಖಂಡಿತ ಇಲ್ಲ. ಇಂಥ ಸಮಯದಲ್ಲಿ ಗಂಡನ ಆಸರೆ ತುಂಬಾ ಮುಖ್ಯ. ಮಗು ಕಳ್ಕೊಂಡು ದುಃಖ ಮರೆಯೋದು ಗಂಡ ಜೊತೆಲಿದ್ದಾಗ ಮಾತ್ರ ಹರಿ. ಇಲ್ಲ, ಅವಳು ಮನೆ ಬಿಟ್ಟು ಹೋಗ್ಬಾರ್ದು. ಚಿತ್ರಾ, ಒಂದ್ ಮಾತು. ಏನ್ ಹೇಳಿ ಅತ್ತೆ? ಹಳೆದನ್ನೆಲ್ಲ ಮರ್ತು ಬಿಡ್ಬೇಕು ಚಿತ್ರ. ಮನ್ಸಲ್ಲಿ ಯಾವ ಕಹಿನ ಇಟ್ಕೋಬಾರ್ದು, ಆಯ್ತಾ? ಅತ್ತೆ, ಮೊದ್ಲು ಅಮಿತಾ ಮದ್ವೆ ನಡೀಲಿ, ಆಮೇಲೆ ಇದೆಲ್ಲ ಮಾತಾಡೋಣ. ಏನಂತೆ ನಿನ್ನ ಮಾಜಿ ಸೊಸೆ ವಿಷಯ? ಸ್ವಲ್ಪ ಸುಮ್ಮನೆ ಇಡ್ತೀರಾ? ಅವಳೇ ನಿಮ್ ಶತ್ರು ಅಲ್ಲ, ನಿಮ್ ಸೊಸೆ. ಅವರಿಬ್ಬರನ್ನ ಒಟ್ಟುಗೂಡಿಸೋ ಪ್ರಯತ್ನ ಮಾಡ್ಬೇಕು. ಅದಕ್ಕಿಂತಲೂ ಮೊದಲು ಹರಿ ಕಲ್ಪನಾನ ಒಂದು ಮಾಡ್ಬೇಕು ರೀ. ಇದು ಸರಿಯಾದ ಸಮಯ. ನಾವೆಲ್ಲರೂ ಸೇರಿ ಪ್ರಯತ್ನ ಪಟ್ರೆ ಈ ಕೆಲಸ ಖಂಡಿತ ಆಗುತ್ತೆ. ಈ ಮನೇಲಿ ಒಂದ್ ಶುಭ ಕಾರ್ಯ ನಡಿಬೇಕಾದ್ರೆ ನಾನು ಈ ಮನೇಲಿ ಇರೋದೇ ಒಂದ್ ವಿಘ್ನ ಆಗ್ಬಾರ್ದಲ್ವಾ? ನನಗೆ ಒತ್ತಾಯ ಮಾಡಿ ಅಮಿತಾ ಮದುವೆಯಲ್ಲಿ ಪಾಲ್ಗೊಳ್ಳೋ ಹಾಗೆ ಮಾಡ್ತಿರೋದು ನೀನು. ಈಗ ನೀನ್ ತವರಿಗೆ ಹೋಗೋ ಉದ್ದೇಶ ಸರಿ ಇಲ್ಲ ಅರ್ಚನಾ. ನಿನ್ನ ಉದ್ದೇಶ ನೆರವೇರಲ್ಲ, ಯಾಕಂದ್ರೆ ನಾನು ಅಮಿತಾ ಮದುವೆಗೆ ಹೋಗಲ್ಲ. ಹಾಗೆಲ್ಲ ಮಾಡಬೇಡಿ ಹರಿ. ನಾನ್ ಬರ್ದೇ ಇದ್ರು ನೀವು ಮಾತ್ರ ನಿಮ್ ತಂಗಿ ಮದ್ವೆಲಿ ಸಂತೋಷವಾಗಿ ಭಾಗವಹಿಸ್ಬೇಕು. ಹಾಗಾದ್ರೆ ನೀನು ಈಗ ಮನೆ ಬಿಟ್ಟು ತಾಯಿ ಮನೆಗೆ ಹೋಗ್ಬಾರ್ದು. ಹರಿ, ಹೋಗ್ಬಾರ್ದು ಅಂದ್ರೆ ಹೋಗ್ಬಾರ್ದು. ಪ್ರಣವ್ಗೆ ಮಾತು ಕೊಟ್ಟಿದ್ ಸರಿನಾ? ಹರಿನ ನನ್ನ ವಶಕ್ಕೆ ತಗೋತೀನಿ ಅಂತ ಮಾತು ಕೊಟ್ಟೆ. ಅದ್ ನನ್ನಿಂದ ಸಾಧ್ಯನಾ? ಪ್ರಣವ್ಗೆ ಈಗ ಅವಳನ್ನ ಕಂಡ್ರೆ ಆಗ್ತಿಲ್ಲ. ಆದ್ರೆ ಅರ್ಚನಾ ಮನ್ಸ್ ಮಾಡಿದ್ರೆ ಖಂಡಿತ ಅವನ್ನ ಅವಳ ಬಲೆಗೆ ಹಾಕೋತಾಳೆ. ಏನೇ ಆದ್ರೂ ಅಮಿತಾ ಮದ್ವೆ ಮುಗಿಯೋವರೆಗೂ ನಾನು ಹರಿಯಿಂದ ದೂರ ಇರ್ತೀನಿ. ಮದ್ವೆ ಮುಗಿಲಿ, ಹರಿನ ನಾನು ಪಡ್ದೇ ಪಡಿತೀನಿ.